ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಒಂದು 3:30 ಅಷ್ಟೊತ್ತಿಗೆ ನಾವು ರಾಯಚೂರಿಂದ ಬಂದ್ವಿ. 1 ಅವರ್ ಮಲ್ಕೊಂಡಿದ್ಮೇಲೆ ನನ್ನ ಹಸ್ಬೆಂಡ್ ಇವತ್ತು ಕೇರಳಗೆ ಹೋಗ್ತಾಯಿದ್ರು. ಅದಕ್ಕೆ ಸ್ವಲ್ಪ ಪ್ಯಾಕಿಂಗಿಗೆಲ್ಲ ಹೆಲ್ಪ್ ಮಾಡಿದೆ. ಕಸ ಗುಡಿಸ್ಕೊಂಡ್ಮೇಲೆ ಪೂಜೆ ಎಲ್ಲ ಮಾಡಿದ್ರು ನನ್ನ ಹಸ್ಬೆಂಡು. ಅದಾದಮೇಲೆ ಅವ್ರು ಕೇರಳಗೆ ಹೊರಟಿದ್ದಾರೆ. ಅವ್ರು 7 ಜನ ಬಾಲ್ಯ ಸ್ನೇಹಿತರು ಹೋಗ್ತಿದ್ದಾರೆ. ಆಲ್ಮೋಸ್ಟ್ ಸ್ಕೂಲ್ ಫ್ರೆಂಡ್ಸೇ ಅವರೆಲ್ಲ. ನಮ್ದೊಂದು ಕಾರಲ್ಲಿ ಮತ್ತು ಇನ್ನೊಬ್ರು ಕಾರ್, 2 ಕಾರಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಸೊ ನಾವು ಬಾಯ್ ಹೇಳಿ ಕಳಿಸ್ಕೊಟ್ವಿ. ಅದಾಗಿ ಒಳಗೆ ಬಂದಮೇಲೆ ಜೀರಾ ವಾಟರ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಸೋಕ್ ಮಾಡಿರೋದು ಜೀರಾ ವಾಟರ್ ಕುಡಿದ್ವಿ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡ್ವಿ. ಬಾದಾಮ್ ಸಿಪ್ಪೆ ತೆಗೆದು ತಿನ್ನಿ, ನಾನಿಲ್ಲಿ ಸಿಪ್ಪೆ ತೆಗ್ದಿರೋ ತೋರಿಸಿರ್ಲಿಲ್ಲ, ಆಮೇಲೆ ಸಿಪ್ಪೆ ತಗೊಂಡೆ ತಿಂತೀನಿ ನಾನು. ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಫ್ಯೂ ಡೇಸ್ ಬ್ಯಾಕ್ ಆಗಿರೋದು, ಇನ್ನು ಕಾಯಿತ್ತು, ಚಿಕ್ಕ ಪುಟಾಣಿದಿತ್ತು. ನಂದು ಫಸ್ಟ್ ವಿಡಿಯೋ ರೀಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ರೀಲ್ ಇದನ್ನೇ ನಾನು ಪೋಸ್ಟ್ ಮಾಡಿದ್ದು, ಪ್ಲ್ಯಾಂಟ್ಸ್ದೇ. ಇದಾದಮೇಲೆ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ, ರೆಡ್ ಕಲರ್ ಬಂದಿದೆ. ನಾನು ಊರಲ್ಲಿ ಇರದೇ ಇದ್ದಿದ್ದ ಕಾರಣ ಆಲ್ಮೋಸ್ಟ್ 1 ವೀಕ್ 8 ಡೇಸ್ ಇರಲಿಲ್ಲ ಅಲ್ವಾ, ಗಿಡಗಳೆಲ್ಲ ಬಾಡೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನೋಡಿ ಎಷ್ಟು ಲೀವ್ಸ್ ಎಲ್ಲ ಬಿದ್ದೋದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಎಲ್ಲದಕ್ಕೂ ನೀರು ಹಾಕಿದೆ. ರೋಸ್ ಕೂಡ ಚಿಕ್ಕದಾಗಿ ಬರ್ತಾ ಇತ್ತು. ನೀರು ಇಲ್ಲದೇ ಇರೋ ರೀಸನಿಂದ ಅದು ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇರಲಿಲ್ಲ. ನಾನು ಬಂದಮೇಲೆ ನೀರು ಹಾಕಿದೆ. ಇವಾಗ ಮೋಸ್ಟ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ರೋಸಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ. ನೀವು ನನ್ನ ಸ್ಟಾರ್ಟಿಂಗ್ ಬ್ಲಾಗ್ಸ್ ನೋಡಿದರೆ, ಅಂದರೆ ಡೇ 1, 2, 3 ಅದೆಲ್ಲ ನೋಡಿದರೆ, ಆ ಲೋಟದಲ್ಲಿ ಚಿಕ್ಕದಾಗಿ ಒಂದು ರೋಸ್ದು ಸ್ಟೆಮ್ ಇಟ್ಟಿದ್ದೆ. ಅದು ಸ್ವಲ್ಪ ಗ್ರೋತ್ ಆದಮೇಲೆ ಮಡ್ಡೊಳಗಡೆ ಹಾಕೋಣ ಅಂತ. ಬಟ್ ಅದು ನೀರು ಚೇಂಜ್ ಮಾಡದೇ ಇರೋ ರೀಸನಿಂದ ಫುಲ್ ಬಾಡೋಗ್ಬಿಟ್ಟಿತ್ತು. ಇವಾಗೆಲ್ಲ ನೀರು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ರೋಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು ಮಿರಾಕಲ್ ಅನಿಸುತ್ತೆ ಅಥವಾ ನ್ಯಾಚುರಲ್ ಆಗಿರೋ ಎಲ್ಲರ ಗಿಡದಲ್ಲೂ ಆಗುತ್ತಾ, ಐ ಡೋಂಟ್ ನೋ. ಒಂದೇ ಗಿಡದಲ್ಲಿ 2 ಥರ ರೋಸ್ ಬಿಡುತ್ತೆ. ಒಂದು ಫುಲ್ ದೊಡ್ಡ ರೋಸ್, ಇದು ಬಿಟ್ಟಿದೆಯಲ್ಲ ಇದು ಫುಲ್ ದೊಡ್ಡ ರೋಸು. ಈ ಕಡೆ ರೈಟ್ ಸೈಡಲ್ಲಿ ಸ್ವಲ್ಪ ಮೊಗ್ಗಿದೆ ನೋಡಿ, ಅದೆಲ್ಲ ಚಿಕ್ಕ ಚಿಕ್ಕ ರೋಸ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಸೈಜ್ ಅದು ತುಂಬ ದೊಡ್ಡದಿದೆ, ಇದೊಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ. ಕಲರು ಅಷ್ಟೇ ಲೈಟಾಗಿ ಚೇಂಜೇ ಬರುತ್ತೆ. ಚೆನ್ನಾಗಿತ್ತು. ಗಿಡಕ್ಕೆಲ್ಲ ನೀರು ಹಾಕಿ ನಾನು ಫುಲ್ ಟ್ರಾವೆಲ್ ಮಾಡಿದ್ರಿಂದ ಸುಸ್ತಾಗಿದೆ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಆಲ್ಮೋಸ್ಟ್ ಸಂಜೆ ಆಗಿಬಿಡ್ತು. ಇದು ಅರೌಂಡ್ ಒಂದು 6:30, 7 ಆಗಿತ್ತು. ಸೊ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ. ಫುಲ್ ಡೇದು ನೆನ್ನೆದು ಎಲ್ಲದ್ರದ್ದು ಹಾಗೆ ಪಾತ್ರೆ ಎಲ್ಲ ಇತ್ತು. ಒಂದ್ಸತಿ ಪಾತ್ರೆ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅಟ್ ಎ ಟೈಮ್ ನಾನು ಕಿಚನ್ ಕ್ಲೀನ್ ಮಾಡ್ಕೋತಾನೆ ಅಡುಗೆ ಕೂಡ ಮಾಡ್ತಾಯಿದ್ದೆ. ಟೊಮೊಟೊ ಎಲ್ಲ ಹಚ್ಕೊಂಡು ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ನಾವು ಹೆಣ್ಮಕ್ಳೇ ಹಾಗೆ ಅಲ್ವಾ, ಮಲ್ಟಿ ಟಾಸ್ಕಿಂಗಲ್ಲಿ ತುಂಬ ಫೇಮಸ್. ಮಲ್ಟಿ ಟಾಸ್ಕಿಂಗ್ ಮಾಡಲಿಲ್ಲ ಅಂತ ಅಂದರೆ ಯಾವುದೂ ಕೆಲಸ ಬೇಗ ಆಗೋದೇ ಇಲ್ಲ, ಎಲ್ಲ ನಿಧಾನಕ್ಕಾಗುತ್ತೆ. ನಾನು ಫಸ್ಟ್ ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ಅಡುಗೆ ಮಾಡ್ತೀನಿ ಅಂದರೆ ಇಟ್ ವಿಲ್ ಬಿ ವೆರಿ ಲೇಟ್. ಅದೇ ರೀಸನಿಂದ ಹಂಗೆ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೆ. ನೋಡಿ ಆ ಕಡೆ ಸಾಂಬಾರ್ಗಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಬೇಳೆ ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಅಷ್ಟು ಅನ್ನಕ್ಕೆ ಇಟ್ಟ ತಕ್ಷಣ ಆ ಟೈಮ್ ಇರುತ್ತೆ ಅಲ್ಲ, ಆ ಟೈಮಲ್ಲಿ ಪಾತ್ರೆ ತೊಳ್ಕೊಂಬಿಡೋಣ ಅಂತ ಪಾತ್ರೆ ಎಲ್ಲ ತೊಳ್ಕೊಂಡೆ. ಇವಾಗ ಈ ಸೈಡ್ ಪಾತ್ರೆನೂ ಆಯಿತು, ಆ ಕಡೆ ಅನ್ನ ಸಾಂಬಾರು ಊಟಕ್ಕೂ ರೆಡಿ ಆಯಿತು. ಅನ್ನ ಟೊಮೊಟೊ ಬೇಳೆ ಸಾರು ಮಾಡಿದ್ದೆ, ಅದೇ ಅಲ್ವಾ ಈಸಿ, ಏನಾದ್ರು ಕ್ವಿಕ್ಕಾಗಿ ಆಗಬೇಕು ಅಂದರೆ. ಆಮೇಲೆ ತುಂಬ ದಿನದಿಂದ ನಾನು ರಾಜ್ಮುಡಿ ರೈಸ್ ತಿಂದಿರಲಿಲ್ಲ. ನಾನು ವೈಟ್ ರೈಸ್ ಬಿಟ್ಬಿಟ್ಟಿದ್ದೆ, ಫೆಬ್ಬಿಂದ ನಾನು ಬಿಟ್ಟಿದ್ದು. ನಾನು ಆಲ್ಮೋಸ್ಟ್ ಸೆಪ್ಟೆಂಬರ್ವರೆಗೂ, ಅಂದರೆ ಈ ಮಂತ್ವರೆಗೂ ನಾನು ಇನ್ನೂ ತಿಂದಿರಲಿಲ್ಲ. ಇವಾಗಲೇ ನಾನು ಮೊನ್ನೆ ರಾಯಚೂರಿಗೆ ಹೋದಾಗೇ ವೈಟ್ ರೈಸ್ ನಾನು ತಿಂದಿದ್ದು, ಅಲ್ಲಿವರೆಗೂ ತಿಂದೇ ಇರಲಿಲ್ಲ. ಆ್ಯಂಡ್ ಈವನ್ ಶುಗರ್ ಕೂಡ ಕಟ್ ಡೌನ್ ಮಾಡಿದ್ದೆ. ಫೆಬ್ಬಲ್ಲಿ ನಾನು ಶುಗರ್ ಬಿಟ್ಟಿದ್ದು. August 21 ನನ್ನ ಬರ್ಡೇ ದಿನ ನಾನು ಸ್ವೀಟ್ ತಿಂದಿದ್ದು. ಯಾರೇ ಬರ್ಡೇ ಕೇಕು ನಾನು ಕೇಕ್ ತಿಂತಾ ಇರಲಿಲ್ಲ, ಅವ್ರಿಗೆ ಜಸ್ಟ್ ತಿನ್ನಿಸ್ತಾ ಇದ್ದೆ ಅಷ್ಟೇ. ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ದೆ. ಚೂರು ಶುಗರ್ ಕಂಟೆಂಟ್ ಏನೂ ತಿಂತಾ ಇರಲಿಲ್ಲ. ಆಲ್ಮೋಸ್ಟ್ 6 ಮಂತ್ಸ್ ಆಗಿತ್ತು, 6 ಮಂತ್ಸ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾನು ತಿಂದಿದ್ದು. ಆಲ್ಮೋಸ್ಟ್ 6 ಮಂತ್ಸಿಂದ ರಾಜ್ಮುಡಿ ರೈಸ್ ರೂಢಿ ಆಗಿಬಿಟ್ಟಿತ್ತಲ್ವ. ಸೊ ರಾಜ್ಮುಡಿ ರೈಸ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಬಂದ ತಕ್ಷಣ ಫಸ್ಟು ರಾಜ್ಮುಡಿ ರೈಸು ಮತ್ತು ಸಾಂಬಾರು ಅದಕ್ಕೆ ಮಾಡಿದೆ. ಇದು ನನ್ನ ನೈಟ್ ರುಟೀನ್ದು. ಏನೆಲ್ಲ ನೆನೆಸ್ತೀನಿ, ನೈಟೆಲ್ಲ ಎಷ್ಟು ಸೋಕ್ ಮಾಡಿರ್ತೀನಿ, ಏನೆಲ್ಲ ಸೋಕ್ ಮಾಡ್ತೀನಿ ಅಂತ. ಇದು ಏನೇನೆಲ್ಲ ಹಾಕಿದ್ದೀನಿ ಅಂತ ವೀಡಿಯೋಸ್ ಬೇಕಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಯೂಟ್ಯೂಬ್ ರೀಸ್ಟಾರ್ಟ್ ಮಾಡಿದಾಗಲಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು.